ನಮಸ್ಕಾರ. ಈ ವಿಡಿಯೋಲಿ ಏನು ಮಾಡೋಣ, ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ ಓದೋಣ. ವಿ ಹ್ಯಾವ್ ಡಿಸ್ಕಸ್ಡ್ ಅರ್ಲಿಯರ್, ಮುಂಚೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಏನು ಡಿಸ್ಕಸ್ ಮಾಡಿದ್ದೀವಿ? ಹೌ ಪ್ಲಾಂಟ್ಸ್ ಟೇಕ್ ಇನ್ ಸಿಂಪಲ್ ಕಾಂಪೌಂಡ್ಸ್. ಸಿಂಪಲ್ ಕಾಂಪೌಂಡ್ಸು ಗಿಡಗಳು ತೊಗೊಳತ್ತಂತೆ. ಯಾವ ಸಿಂಪಲ್ ಕಾಂಪೌಂಡ್? ಕಾರ್ಬನ್ ಡೈಆಕ್ಸೈಡ್ ತೊಗೊಳತ್ತಂತೆ. ತೊಗೊಂಡು ಏನು ಮಾಡುತ್ತೆ? ಫೋಟೋಸಿಂಥಸೈಸ್ ಎನರ್ಜಿ ಸ್ಟೋರ್ಡ್ ಇನ್ ದರ್ ಕ್ಲೋರೋಫಿಲ್ ಕಂಟೈನಿಂಗ್ ಆರ್ಗನ್ಸ್, ನೇಮ್ಲಿ ಲೀವ್ಸ್. ಸೊ ಎನರ್ಜಿನ ಫೋಟೋಸಿಂಥಸೈಸ್ ಮಾಡುತ್ತೆ. ಎಲ್ಲಿ? ಲೀವ್ಸಲ್ಲಿ ಮಾಡುತ್ತಂತೆ. ದಿ ಅದರ್ ಕೈಂಡ್ ಆಫ್ ರಾ ಮೆಟೀರಿಯಲ್ಸ್ ನೀಡೆಡ್ ಫಾರ್, ಗಿಡಕ್ಕೆ ಬೇರೆ ರಾ ಮೆಟೀರಿಯಲು ಬೇಕು. ಬರೀ ಕಾರ್ಬನ್ ಡೈಆಕ್ಸೈಡ್ ಎನರ್ಜಿ ಮಾತ್ರ ಅಲ್ಲ, ಬೇರೆ ರಾ ಮೆಟೀರಿಯಲು ಬೇಕು. ಫಾರ್ ಬಿಲ್ಡಿಂಗ್ ಪ್ಲಾಂಟ್ ಬಾಡೀಸ್ ವಿಲ್ ಹ್ಯಾವ್ ಟು ಬಿ ಟೇಕನ್ ಸೆಪರೇಟ್ಲಿ. ಸೊ ಬೇರೆ ರಾ ಮೆಟೀರಿಯಲ್ಗಳನ್ನು ಸೆಪರೇಟಾಗಿ ತೊಗೋಬೇಕಾಗತ್ತೆ. ಫಾರ್ ಪ್ಲಾಂಟ್ಸ್ ದ ಸಾಯಿಲ್ ಇಸ್ ದ ನಿಯರೆಸ್ಟ್ ಆ್ಯಂಡ್ ದ ರಿಚೆಸ್ಟ್ ಸೋರ್ಸ್ ಆಫ್ ರಾ ಮೆಟೀರಿಯಲ್ಸ್. ಗಿಡಕ್ಕೆ ಭೂಮಿ ಎಲ್ಲದಕ್ಕಿಂತ ಹತ್ತಿರ ಇರೋದು ಮತ್ತು ಎಲ್ಲದಕ್ಕಿಂತ ಚೆನ್ನಾಗಿರೋವಂಥ ಸೋರ್ಸು ಆಫ್ ರಾ ಮೆಟೀರಿಯಲ್ಸ್. ಯಾವ ಥರ ರಾ ಮೆಟೀರಿಯಲ್? ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಅದರ್ ಮಿನರಲ್ಸ್. ಅದಕ್ಕೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಮಿನರಲ್ ಬೇಕು. ದಿ ಅಬ್ಸಾರ್ಪ್ಷನ್ ಆಫ್ ದೀಸ್ ಸಬ್ಸ್ಟೆನ್ಸಸ್ ದೇರ್ ಫೋರ್ ಅಕರ್ಸ್. ಈ ಮಿನರಲ್ಗಳು ಭೂಮಿಯಿಂದ ಎಲ್ಲಿ ಅಬ್ಸಾರ್ಬ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದ ಪಾರ್ಟ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸಾಯಿಲ್, ನೇಮ್ಲಿ ರೂಟ್ಸ್. ರೂಟ್ಸ್ ಮೂಲಕ ಅಬ್ಸಾರ್ಬ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾರೆ? ಇಫ್ ದ ಡಿಸ್ಟೆನ್ಸಸ್ ಬಿಟ್ವೀನ್ ಸಾಯಿಲ್ ಕಾಂಟ್ಯಾಕ್ಟಿಂಗ್ ಆರ್ಗನ್ಸ್. ಸಾಯಿಲ್ ಕಾಂಟ್ಯಾಕ್ಟಿಂಗ್ ಆರ್ಗನ್ಸ್ ಅಂದರೆ ರೂಟ್ಸು ಮತ್ತು ಯಾವುದರ ಡಿಸ್ಟೆನ್ಸು ನೋಡೋಣ. ಆ್ಯಂಡ್ ಕ್ಲೋರೋಫಿಲ್ ಕಂಟೈನಿಂಗ್ ಆರ್ಗನ್ಸ್ ಆರ್ ಸ್ಮಾಲ್. ಸೊ ಕ್ಲೋರೋಫಿಲ್ ಕಂಟೈನಿಂಗ್ ಆರ್ಗನ್ಸ್ ಅಂದರೆ ಲೀವ್ಸ್. ಸೊ ಲೀಫು ಮತ್ತು ರೂಟ್ಗೆ ಡಿಸ್ಟೆನ್ಸು ಕಮ್ಮಿ ಇದ್ದರೆ ಎನರ್ಜಿ ಆ್ಯಂಡ್ ರಾ ಮೆಟೀರಿಯಲ್, ಯಾವುದು ಎನರ್ಜಿ ಮತ್ತು ರಾ ಮೆಟೀರಿಯಲ್ ನಮ್ಮ ಬಾಡಿ ಗಿಡದ ಡಿಫ್ರೆಂಟ್ ಪಾರ್ಟ್ಸಿಂದ ಮೂವ್ ಆಗಬೇಕು. ಸೊ ಅದು ಕ್ಯಾನ್ ಈಸಿಲಿ ಡಿಫ್ಯೂಸ್ ಟು ಆಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ. ಅದು ಈಸಿಲಿ ಡಿಫ್ಯೂಸ್ ಆಗುತ್ತೆ. ಡಿಫ್ಯೂಷನ್ ಅಂತ ಏನು ಅಂತ ಒಂದು ಸಲ ನೋಡೋಣ. ಡಿಫ್ಯೂಷನ್ ಅಂದರೆ ಪಾರ್ಟಿಕಲ್ ಸ್ಪ್ರೆಡ್ ಫ್ರಮ್ ಎ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಅ ರೀಜನ್ ಆಫ್ ಲೋವರ್ ಕಾನ್ಸಂಟ್ರೇಷನ್. ಎಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೋ ಅದು ಎಲ್ಲ ಕಡೆ ಹರಡುತ್ತೆ. ಅದು ಡಿಫ್ಯೂಷನ್ ಅಂತ. ಸೊ ಇದು ಪ್ಲಾಂಟ್ಸಲ್ಲಿ ತುಂಬ ವರ್ಕ್ ಆಗುತ್ತೆ. ಬಟ್ ಇಫ್ ದೀಸ್ ಡಿಸ್ಟೆನ್ಸಸ್ ಬಿಕಮ್ ಲಾರ್ಜ್, ತುಂಬ ಡಿಸ್ಟೆನ್ಸ್ ಜಾಸ್ತಿ ಆದರೆ, ಯಾಕೆ ಜಾಸ್ತಿ ಆಗುತ್ತೆ? ಬಿಕಾಸ್ ಚೇಂಜಸ್ ಇನ್ ಪ್ಲಾಂಟ್ ಬಾಡಿ ಡಿಸೈನ್, ಅಂದರೆ ಮರಗಳೆಲ್ಲ ಉದ್ದುದರುತ್ತಲ್ಲ ಅದಕ್ಕೆ. ಆವಾಗ ಡಿಫ್ಯೂಷನ್ ಪ್ರಾಸೆಸ್ ವಿಲ್ ನಾಟ್ ಬಿ ಸಫಿಷಿಯಂಟ್ ಟು ಪ್ರೊವೈಡ್ ರಾ ಮೆಟೀರಿಯಲ್ ಇನ್ ಲೀವ್ಸ್. ಡಿಫ್ಯೂಷನ್ ಪ್ರಾಸೆಸ್ ಅಂದರೆ ಕಾನ್ಸಂಟ್ರೇಷನ್ ಚೇಂಜ್ ಇರೋದ್ರಿಂದ ವರ್ಕ್ ಆಗುವಂಥ ಪ್ರಾಸೆಸ್ಸು. ರೂಟಲ್ಲಿ ಇರುವಂತಹ ರಾ ಮೆಟೀರಿಯಲನ್ನು ಲೀಫ್ ಕೊಡೋಕ್ಕಾಗಲ್ಲ, ಮತ್ತು ಎನರ್ಜಿ ಲೀಫಿಂದ ರೂಟು ಕಳ್ಸೋಕ್ಕಾಗಲ್ಲ. ಆದ್ದರಿಂದ ವಿ ನೀಡ್ ಎ ಪ್ರಾಪರ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಎ ಪ್ರಾಪರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಸ್ ದೇರ್ ಫಾರ್ ಎಸೆನ್ಷಿಯಲ್ ಇನ್ ಸಚ್ ಸಿಚುವೇಶನ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು ಮೊದಲನೇ ಪ್ಯಾರಾಗ್ರಾಫ್. ಸೊ ಮೊದಲನೇ ಪ್ಯಾರಾಗ್ರಾಫಲ್ಲಿ ಏನು ಹೇಳಿದ್ರು? ಎಲೆಗಳಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಬೇರುಗಳಲ್ಲಿ ಬೇರೆ ರಾ ಮೆಟೀರಿಯಲ್ ಸಿಗುತ್ತೆ. ಬೇರ್ಗೆ ಎನರ್ಜಿ ಬೇಕು, ಎಲೆಗೆ ರಾ ಮೆಟೀರಿಯಲ್ ಬೇಕು. ಅದನ್ನು ಡಿಫ್ಯೂಷನ್ ಪ್ರಾಸೆಸ್ ಮೂಲಕ ತೊಗೊಳಕ್ಕಾಗಲ್ಲ. ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಬೇಕು ಅಂತ ಹೇಳ್ತಾ ಇದೆ. ಸೆಕೆಂಡ್ ಪ್ಯಾರಾಗ್ರಾಫ್ ನೋಡೋಣ. ಸೆಕೆಂಡ್ ಪ್ಯಾರಾಗ್ರಾಫ್ ಏನು ಹೇಳುತ್ತೆ? ಎನರ್ಜಿ ನೀಡ್ಸ್ ಡಿಫ್ರೆಂಟ್ ಬಿಟ್ವೀನ್ ಡಿಫ್ರೆಂಟ್ ಬಾಡಿ ಡಿಸೈನ್. ಅಲ್ಲ, ಬೇರೆ ಬೇರೆ ಥರ ಬಾಡಿ ಡಿಸೈನ್, ಬೇರೆ ಬೇರೆ ಥರ ಗಿಡ ಇದ್ದರೆ, ಬೇರೆ ಬೇರೆ ಥರ ಮರ ಇದ್ದರೆ, ಮರಕ್ಕೂ ಮತ್ತು ಅನಿಮಲ್ಸ್ಗೂ ಡಿಫ್ರೆನ್ಸು ಬೇರೆ ಥರ ಡಿಸೈನ್ ಇರೋದ್ರಿಂದ ಎನರ್ಜಿ ನೀಡ್ಸ್ ಬೇರೆ ಆಗುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಅಂತ. ಪ್ಲ್ಯಾಂಟ್ಸ್ ಡು ನಾಟ್ ಮೂವ್. ಗಿಡಗಳು ಮೂವ್ ಆಗಲ್ಲ. ಸೊ ಅದರಿಂದ ಅದು ಕಮ್ಮಿ ಎನರ್ಜಿ ಬೇಕು. ಪ್ಲ್ಯಾಂಟ್ಸ್ ಆಲ್ಸೋ ಹ್ಯಾವ್ ಅ ಲಾರ್ಜ್ ಪ್ರಪೋರ್ಷನ್ ಆಫ್ ಡೆಡ್ ಸೆಲ್ಸ್ ಇನ್ ಮೆನಿ ಟಿಶ್ಯೂಸ್. ಸೊ ಆ್ಯಕ್ಟಿವ್ ಆಗಿ ಎನರ್ಜಿ ಬೇಡವಾದಂತಹ ಸೆಲ್ಗಳು ಇರುತ್ತೆ. ಸೊ ನಮ್ಮ ಉಗುರಿದ್ದಂಗೆ, ನಮ್ಮ ಉಗುರಿಗೆ ಏನು ಬೇಡಲ್ಲ, ಅದಕ್ಕೇನು ಎನರ್ಜಿ ಬೇಡ. ಸೊ ಪ್ಲ್ಯಾಂಟ್ಸಲ್ಲಿ ಆ ಥರ ಪೋರ್ಷನ್ನು ತುಂಬ ಇರುತ್ತೆ, ನಮ್ಮ ಬಾಡಿಯಲ್ಲಿ ಅಷ್ಟಿಲ್ಲ. ಆ್ಯಸ್ ಎ ರಿಸಲ್ಟ್ ಪ್ಲ್ಯಾಂಟ್ಸ್ ಆರ್ ವೆರಿ ಲೋ ಎನರ್ಜಿ ನೀಡ್ಸ್. ಆದ್ದರಿಂದ ಅವಕ್ಕೆ ತುಂಬ ಕಮ್ಮಿ ಎನರ್ಜಿ ನೀಡ್ಸ್ ಇರುತ್ತೆ, ನಮ್ಮಷ್ಟು ಎನರ್ಜಿ ಬೇಡ. ಕ್ಯಾನ್ ಆಲ್ಸೋ ಯೂಸ್ ರಿಲೇಟಿವ್ಲಿ ಸ್ಲೋ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ನಮ್ಮ ಥರ ಫಾಸ್ಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬೇಕಿಲ್ಲ, ಸ್ಲೋ ಆಗಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯೂಸ್ ಮಾಡಬಹುದು. ದ ಡಿಸ್ಟೆನ್ಸಸ್ ಓವರ್ ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹ್ಯಾವ್ ಟು ಆಪರೇಟ್, ಹವೆವರ್ ಕ್ಯಾನ್ ಬಿ ವೆರಿ ಲಾರ್ಜ್ ಇನ್ ಪ್ಲ್ಯಾಂಟ್ಸ್ ಸಚ್ ಆಸ್ ವೆರಿ ಟಾಲ್ ಟ್ರೀಸ್. ಒಂದೇನೆಂದರೆ ಡಿಫ್ರೆನ್ಸು ನಮಗೂ ಪ್ಲ್ಯಾಂಟ್ಗೂ ಅಂದರೆ ಅವು ಡಿಸ್ಟೆನ್ಸ್
ನೀರು ಬೇರಿಂದ ಎಲೆಗೆ ಹೋಗಬೇಕಿದ್ರೆ ತುಂಬ ಡಿಸ್ಟೆನ್ಸ್ ಕವರ್ ಮಾಡಬೇಕಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎನರ್ಜಿ ಆಯಿತು. ಮೂರನೇದು, ಸೊ ಇಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ಬಗ್ಗೆ ಮಾತಾಡ್ತೀವಿ. ಝೈಲಮ್ ಮತ್ತು ಫ್ಲೋಯಮ್ ಬಗ್ಗೆ ಮಾತಾಡೋದು ಏನು ಅಂತ ನೋಡೋಣ ಚಕ್ಕಂತ. ಝೈಲಮ್ ಮತ್ತು ಫ್ಲೋಯಮ್ ಅಂತ ಎರಡು ಬೇರೆ ಬೇರೆ ಥರ ಇದೆ ಮೆಥಡು ಗಿಡದಲ್ಲಿ. ಝೈಲಮ್ ಅನ್ನೋದು ಫಿಸಿಕಲ್ ಪ್ರಾಸೆಸ್ ಅಂದರೆ ಎನರ್ಜಿ ಏನು ಬೇಕಿಲ್ಲ, ಅದ್ರ ಪಾಡಿಗೆ ಆಗುವಂಥದ್ದು. ಯಾವ ಸಬ್ಸ್ಟೆನ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ? ವಾಟರ್ ಮತ್ತು ಮಿನರಲ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ? ಬೇರಿಂದ ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿ, ಬೇರಿಂದ ಎಲೆಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಫ್ಲೋಯಮ್ ಅನ್ನೋದು ಎನರ್ಜಿ ಬೇಕದು, ಅದ್ರ ಪಾಡಿಗೆ ಆಗಲ್ಲ, ಎನರ್ಜಿ ಖರ್ಚು ಮಾಡುತ್ತೆ ಗಿಡ. ಏನು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ? ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್ ಇನ್ಕ್ಲೂಡಿಂಗ್ ಶುಗರ್ಸ್ ಆ್ಯಂಡ್ ಅಮೈನೋ ಆ್ಯಸಿಡ್ಸ್ ಅಂದರೆ ಪ್ರೋಟೀನ್ಸ್ ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್. ಈ ಶುಗರನ್ನು ಎಲೆಗಳಿಂದ ಬೇರ್ಗೆ ಮತ್ತು ಬೇರೆ ಬೇರೆ ಪಾರ್ಟ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಅದು ಮೇಲೆ ಮತ್ತು ಕೆಳಗೆ ಎರಡೂ ಥರ ಆಗುತ್ತೆ. ಇದನ್ನು ಡೀಟೇಲಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡ್ಯಾರೆ, ಅದನ್ನು ಓದೋಣ ಈಗ. Plant transport systems will move energy stores from leaves. Plant transport system ಏನು ಮಾಡುತ್ತೆ? ಎನರ್ಜಿ, ಸ್ಟೋರ್ ಆಗಿರೋ ಎನರ್ಜಿ ಎಲೆಗಳಿಂದ ಮೂವ್ ಮಾಡುತ್ತೆ. ರಾ ಮೆಟೀರಿಯಲನ್ನು ರೂಟಿಂದ ಮೂವ್ ಮಾಡುತ್ತೆ. ರಾ ಮೆಟೀರಿಯಲ್ಸ್ ಫ್ರಮ್ ರೂಟ್ಸ್. ದೀಸ್ ಟೂ ಪಾತ್ವೇಸ್, ಇದಕ್ಕೆ ದಾರಿ ಇದೆ, ಲೀವ್ಸಿಂದ ಮೂವ್ ಆಗೋದಕ್ಕೆ ಮತ್ತು ರೂಟ್ಸಿಂದ ಮೂವ್ ಆಗೋದಕ್ಕೆ. ಆರ್ ಕನ್ಸ್ಟ್ರಕ್ಟೆಡ್ ಇಂಡಿಪೆಂಡೆಂಟ್ಲಿ ಆರ್ಗನೈಸ್ಡ್ ಕಂಡಕ್ಟಿಂಗ್ ಟ್ಯೂಬ್ಯೂಲ್ಸ್. ಇವೆರಡು ಬೇರೆ ಬೇರೆ ಟ್ಯೂಬ್ಗಳು ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಆಗಿದೆ ಪಾತ್ಗಳು ಅಂತ. ದ ಝೈಲಮ್ ಮೂವ್ಸ್ ವಾಟರ್ ಆ್ಯಂಡ್ ಮಿನರಲ್ಸ್ ಒಬ್ಟೈನ್ಡ್ ಫ್ರಮ್ ದ ಸಾಯಿಲ್. ಝೈಲಮ್ ಅನ್ನೋದು ನೀರು ಮತ್ತು ಮಿನರಲನ್ನು ರೂಟಿಂದ ತೊಗೊಂಡೋಗಿ ಎಲೆಗಳಿಗೆ ಕೊಡುತ್ತೆ. ದಿ ಅದರ್ ಫ್ಲೋಯಮ್ ಟ್ರಾನ್ಸ್ಪೋರ್ಟ್ಸ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್ ಫ್ರಮ್ ದ ಲೀವ್ಸ್ ವೇರ್ ದೇ ಆರ್ ಸಿಂಥಸೈಸ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಫ್ಲೋಯಮ್ ಅನ್ನೋದು ಈ ಎಲೆಗಳಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೋ ಅದು ಬೇರೆ ಬೇರೆ ಪಾರ್ಟ್ಗೆ ಕಳಿಸುತ್ತೆ. ಆಯಿತಾ? ಸೊ ಝೈಲಮ್ ಫ್ಲೋಯಮ್ ಮೇನ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಅದನ್ನು ಡೀಟೇಲಾಗಿ ಕಲಿಬೇಕು. ಸೊ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಹ್ಯಾಪನ್ಸ್ ವಯಾ ಝೈಲಮ್, ಅದನ್ನು ಕಲಿಯೋಣ. ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಇನ್ ಝೈಲಮ್ ಟಿಶ್ಯೂ, ವೆಸಲ್ಸ್ ಆ್ಯಂಡ್ ಟ್ರೇಕಿಡ್ಸ್ ಆಫ್ ರೂಟ್ಸ್ ಆ್ಯಂಡ್ ಸ್ಟೆಮ್ಸ್ ಆ್ಯಂಡ್ ಲೀವ್ಸ್ ಆರ್ ಇಂಟರ್ಕನೆಕ್ಟೆಡ್ ಟು ಫಾರ್ಮ್ ಎ ಕಂಟಿನ್ಯೂಸ್ ಸಿಸ್ಟಮ್ ಆಫ್ ವಾಟರ್ ಕಂಡಕ್ಟಿಂಗ್ ಚಾನಲ್ಸ್ ರೀಚಿಂಗ್ ಆಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಇದನ್ನು ಡೀಟೇಲ್ ನಿಮ್ಗೆ ಕೊಟ್ಟಿಲ್ಲ, ಬಟ್ ಏನಂದರೆ ಝೈಲಮ್ಮಲ್ಲಿ ವೆಸಲ್ಸ್ ಅಂತ ಇರುತ್ತೆ, ಟ್ರೇಕಿಡ್ಸ್ ಅಂತ ಇರುತ್ತೆ. ಈ ಟ್ರೇಕಿಡ್ಸು ವೆಸಲ್ಸು ಇವು ಕನೆಕ್ಟ್ ಆಗಿರುತ್ತೆ, ಎಲೆಗಳದ್ದು ಸ್ಟೆಮ್ದು ಲೀವ್ದೆಲ್ಲ ಇಂಟರ್ ಆಗಿರುತ್ತೆ. ಥರ ಕಂಟಿನ್ಯೂಸ್ ಪೈಪ್ ರೂಟಿಂದ ಮೇಲೆ ಹೋಗೋ ಥರ. ಅಟ್ ದ ರೂಟ್ಸ್ ದ ಸೆಲ್ ಇನ್ ಕಾಂಟ್ಯಾಕ್ಟ್ ವಿತ್ ಸಾಯಿಲ್ ಆ್ಯಕ್ಟಿವ್ಲಿ ಟೇಕ್ ಅಪ್ ಅಯಾನ್ಸ್. ಅಯಾನ್ಸ್ ಅಂದರೆ ಚಾರ್ಜ್ ಪಾರ್ಟಿಕಲ್. ಆ ರೂಟಲ್ಲಿ ಏನಾಗುತ್ತೆ? ಅಯಾನ್ಗಳು ಭೂಮಿಯಿಂದ ಸೆಲ್ ಒಳಗೆ ತೊಗೊಳತ್ತಂತೆ. ದಿಸ್ ಕ್ರಿಯೇಟ್ಸ್ ಎ ಡಿಫರೆನ್ಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ಬಿಟ್ವೀನ್ ದ ರೂಟ್ ಆ್ಯಂಡ್ ದ ಸಾಯಿಲ್. ಸೊ ರೂಟ್ಗಳು ಅಯಾನ್ ತೊಗೊಳೋಕ್ಕೆ ಶುರು ಮಾಡಿದ್ರೆ ಅಯಾನ್ ಕಾನ್ಸಂಟ್ರೇಷನ್ ರೂಟಲ್ಲಿ ಜಾಸ್ತಿ ಆಗುತ್ತೆ. ಸೊ ರೂಟಲ್ಲಿ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆದರೆ ಏನಾಗುತ್ತೆ? ವಾಟರ್ ನೀರು ಏನಾಗುತ್ತೆ? ನೀರು ಮೂವ್ಸ್ into the root from the soil to eliminate the difference. ನೀರು ಎಲ್ಲಿ ಅಯಾನ್ ಜಾಸ್ತಿ ಇದೆಯೋ ಅಲ್ಲಿಗೆ ಮೂವ್ ಆಗಿ ಅಯಾನ್ ಕಾನ್ಸಂಟ್ರೇಷನ್ ಕಮ್ಮಿ ಮಾಡುತ್ತೆ. ಇದು ಆಸ್ಮೋಸಿಸ್ ಮೂಲಕ ಆಗುತ್ತೆ. ಏನು ನೋಡೋಣ ಆಸ್ಮೋಸಿಸ್ ಅಂದರೆ? ಸೊ ಈ ಚಿತ್ರದಲ್ಲಿ ನಾವು ಆಸ್ಮೋಸಿಸ್ ನೋಡ್ತಾ ಇದ್ದೀವಿ. ಸೊ ನೀವು ಏನಂತ ಅಸ್ಯೂಮ್ ಮಾಡ್ಬೋದು ಅಂದರೆ ಇದು ರೂಟ್ ಅಂತ ಅಂದ್ಕೊಳ್ಳಿ, ಈ ಪೋರ್ಷನ್ನು. ಸೊ ಇಲ್ಲಿ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಸೊ ಅವಾಗ ಏನಾಗುತ್ತೆ? ನೀರನ್ನೋದು ಒಳಗೆ ಬರುತ್ತೆ. ಇದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೊ ರೂಟಿನ ಮೆಂಬ್ರೇನ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತೆ. ನೀರು ಒಳಗೆ ಬಂದು ಇಲ್ಲಿರೋ ಅಯಾನ್ ಕಾನ್ಸಂಟ್ರೇಷನ್ನು ಒಂದೇ ಮಾಡುತ್ತೆ. ಸೊ ಇಲ್ಲಿ ಹೊರಗಡೆ ಇರೋ ನೀರು ಒಳಗೆ ಬರುತ್ತೆ. ಸೊ ಒಂಥರ ನೀರು ಒಳಗೆ ತಳ್ಳದಂಗೆ, ಆಮೇಲೆ ಹೈಟ್ ಜಾಸ್ತಿ ಆಗುತ್ತೆ. ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ರೂಟ್ಸ್. This means that there is a steady movement of water into root xylem. ಅಂದರೆ ಸ್ಟಡಿಯಾಗಿ ನೀರು ರೂಟ್ ಒಳಗೆ ತುಂಬುತ್ತೆ, ಕ್ರಿಯೇಟಿಂಗ್ ಎ ಕಾಲಮ್ ಆಫ್ ವಾಟರ್ ದಟ್ ಈಸ್ ಸ್ಟಡಿಲಿ ಪುಷ್ಡ್ ಅಪ್ವರ್ಡ್ಸ್. ಅದು ಒಂಥರ
ಕಾಲಮ್ ಆಫ್ ವಾಟರ್ ಅಂದರೆ ಒಂದರಿಂದ ಒಳ್ಳೆ ಪೈಪಲ್ಲಿ ನೀರು ತುಂಬಿಸಿ ಮೇಲೆ ತಳ್ತಾ ಇದೆ. ಆ ಚಿತ್ರದಲ್ಲಿ ನೋಡ್ದಂಗೆ ಮೇಲೆ ತಳ್ತಾ ಇದೆ. However, ಆದರೆ this pressure by itself is unlikely to be enough to move water over the heights we commonly see in plant. ಈ ಪ್ರೆಷರು ಅಷ್ಟೇ ಸಾಲಲ್ಲ, ಯಾಕಂದರೆ ತುಂಬ ಹೈಟಿಗೆ ಮೂವ್ ಮಾಡಬೇಕು. ಪ್ಲ್ಯಾಂಟ್ ಯೂಸ್ ಅನದರ್ ಸ್ಟ್ರಾಟಜಿ ಟು ಮೂವ್ ವಾಟರ್ ಇನ್ ಟು ದಿ xylem ಅಪ್ವರ್ಡ್ಸ್. ಇನ್ನೊಂದು ಸ್ಟ್ರಾಟಜಿ ಯೂಸ್ ಮಾಡತ್ತಂತೆ ನೀರು ಮೂವ್ ಮಾಡೋಕ್ಕೆ. ಎಲ್ಲಿಗೆ? ಟು ದ ಹೈಯೆಸ್ಟ್ ಪಾಯಿಂಟ್ಸ್ ಆಫ್ ದ ಪ್ಲ್ಯಾಂಟ್ ಬಾಡಿ. ಎಲ್ಲದಕ್ಕಿಂತ ಮೇಲ್ ಪಾರ್ಟ್ ಅದು ಹೋಗೋದಕ್ಕೆ ಇನ್ನೊಂದು ಸ್ಟ್ರಾಟಜಿ ಯೂಸ್ ಮಾಡುತ್ತೆ. ಏನು ಸ್ಟ್ರಾಟಜಿ ನೋಡೋಣ. Provided that plant has adequate supply of water, the water which is lost through stomata is replaced by water from the xylem cells in the leaf. ಒಳ್ಳೆ ನೀರು ಸಪ್ಲೈ ಇದ್ದರೆ, ಸ್ಟೊಮ್ಯಾಟಾ ಅಂದರೆ ಎಲೆಗಳಲ್ಲೆಲ್ಲ ತೂತಿರುತ್ತೆ, ಅದರಿಂದ ಏನೇನು ನೀರು ಹೊರಗೋಗುತ್ತೋ ಅದು xylem ವೆಸಲ್ಸ್ ಇರುತ್ತಲ್ಲ ಎಲೆಗಳಲ್ಲಿ, ಅಲ್ಲಿಂದ ನೀರು ಸ್ಟೊಮ್ಯಾಟಾಗೆ ತುಂಬುತ್ತೆ. In fact, the evaporation of molecules from cells of a leaf, ಆ evaporation ಏನು ಮಾಡುತ್ತೆ? Creates a suction, ಒಂದು ಎಳ್ದಂಗೆ ಆಗುತ್ತೆ, which pulls water, ನೀರು ಎಳೆಯುತ್ತೆ. ಎಲ್ಲಿಂದ? From the xylem cells of the roots. ಸೊ ಈ ಚಿತ್ರದಲ್ಲಿ ತೋರಿಸಿರೋದು ಇಲ್ಲೆಲ್ಲ ಎವ್ಯಾಪರೇಷನ್ ಆಗೋದು ಒಂಥರ ಎಳೆಯುತ್ತೆ ನೀರನ್ನು. ಎಲ್ಲಿಂದ ಎಳೆಯುತ್ತೆ? ಈ ರೂಟಿಂದ ಎಳೆಯುತ್ತೆ. ಈ ಥರ ಪೈಪಲ್ಲಿ ಎಳೆದು ಮೇಲ್ ತನಕ ಬರುತ್ತೆ. the loss of water, ಈ ವಾಟರ್ ಲಾಸ್ ಆಗುತ್ತಲ್ಲ, ಇನ್ ದ ಫಾರ್ಮ್ ಆಫ್ ವೇಪರ್, ವಾಟರ್ ವೇಪರ್ ಮೂಲಕ ಲಾಸ್ ಆಗುತ್ತಲ್ಲ, ಫ್ರಮ್ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಏರಿಯಲ್ ಅಂದರೆ ಹೊರಗೆ ಗಾಳಿಗೆ ಆಡುವಂಥ ಪಾರ್ಟ್ಸ್, ಇದು ಆಗೋದು ಲಾಸ್ ಆಗೋದು ವಾಟ್ರು, ಈಸ್ ನೋನ್ ಆ್ಯಸ್ ಟ್ರಾನ್ಸ್ಪಿರೇಷನ್. ಇದನ್ನು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ನಾವು ರೆಸ್ಪಿರೇಷನ್ ಅಂತೀವಲ್ವ, ಗಿಡದಲ್ಲಿ ಅದು ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತಾರೆ. Thus, transpiration helps in absorption and upward movement of water. ಟ್ರಾನ್ಸ್ಪಿರೇಷನ್ ಏನು ಮಾಡುತ್ತೆ? ನೀರು ಅಬ್ಸಾರ್ಬ್ ಆಗಿ ಮತ್ತು ನೀರು ಮೇಲೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ನೀರು ಮಾತ್ರ ಅಲ್ಲ, ಆ್ಯಂಡ್ ಮಿನರಲ್ಸ್ ಡಿಸಾಲ್ವ್ಡ್, ನೀರಲ್ಲಿ ಡಿಸಾಲ್ವ್ ಆಗಿರೋಂತಹ ಮಿನರಲ್ ಕೂಡ. ಎಲ್ಲಿಂದ ಎಲ್ಲಿಗೆ? ಫ್ರಮ್ ರೂಟ್ಸ್ ಟು ಲೀವ್ಸ್, ರೂಟ್ಸಿಂದ ಲೀವ್ಸ್ ತನಕ ಆಗುತ್ತೆ. ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಟೆಂಪರೇಚರ್ ರೆಗ್ಯುಲೇಷನ್, ಟೆಂಪರೇಚರನ್ನು ರೆಗ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ದಿ ಎಫೆಕ್ಟ್ ಆಫ್ ದ ರೂಟ್ ಪ್ರೆಷರ್ ಅಂದರೆ ಆವಾಗಲೇ ಅಯಾನ್ ಡಿಫರೆನ್ಸ್ ಆಸ್ಮೋಸಿಸ್ ಇತ್ತಲ್ಲ, ಅದರದ್ದು ರೂಟ್ ಪ್ರೆಷರ್. ದಿ ಎಫೆಕ್ಟ್ ಆಫ್ ದ ರೂಟ್ ಪ್ರೆಷರ್ ಈಸ್ ಮೋರ್ ಇಂಪಾರ್ಟೆಂಟ್ ಅಟ್ ನೈಟಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೈಟಲ್ಲಿ ಸ್ಟೊಮ್ಯಾಟೊ ಬಂದಾಗಿರುತ್ತೆ, ಸೊ ಟ್ರಾನ್ಸ್ಪಿರೇಷನ್ ಆಗ್ತಾ ಇರಲ್ಲ, ಸೊ ವಾಟರ್ ವೇಪರ್ ಹೋಗ್ತಾ ಇರಲ್ಲ, ಆವಾಗ ರೂಟ್ ಪ್ರೆಷರ್ ಇಂಪಾರ್ಟೆಂಟ್. ಡ್ಯೂರಿಂಗ್ ದ ಡೇ ವೆನ್ ಸ್ಟೊಮ್ಯಾಟೊ ಇಸ್ ಓಪನ್, ದಿನದಲ್ಲಿ ಸ್ಟೊಮ್ಯಾಟೊ ಓಪನ್ ಆಗಿದ್ದಾಗ ಟ್ರಾನ್ಸ್ಪಿರೇಷನ್ ಆಗುತ್ತೆ. ದ ಟ್ರಾನ್ಸ್ಪಿರೇಷನ್ ಪುಲ್ ಬಿಕಮ್ಸ್ ದ ಮೇಜರ್ ಡ್ರೈವಿಂಗ್ ಫೋರ್ಸ್. ಆ ಟ್ರಾನ್ಸ್ಪಿರೇಷನಿಂದನೇ ನೀರು ಮೇಲೋಗುತ್ತೆ. ಅದನ್ನು ಹೇಳಿದ್ದಾರೆ ಇನ್ ದ ಮೂಮೆಂಟ್ ಆಫ್ ವಾಟರ್ ಇನ್ ದ xylem. ಆಯಿತಾ? ಸೊ ಇಷ್ಟು xylem ಆಯಿತು. ಈಗ ಫ್ಲೋಯಮ್ ಬಗ್ಗೆ ಕಲಿಯೋಣ. ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್. xylem ಬರೀ ನೀರನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಬಟ್ ನಮಗೆ ಫುಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು. So far we have discussed transport of water and minerals in plants. So ಬರೀ ನಾವು ನೀರು ಮತ್ತು ವಾಟರನ್ನು ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಅಂತ ಕಲ್ತಿದ್ದೀವಿ. Now let us ಕನ್ಸಿಡರ್ ಮಾಡೋಣ how the products of metabolic process, ಅಂದರೆ ಮೆಟಬಾಲಿಕ್ ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತಲ್ಲ, ಅದರಿಂದ ಏನು ಪ್ರೊಡ್ಯೂಸ್ ಆಗುತ್ತೆ ಗಿಡದಲ್ಲಿ, ಅದನ್ನು ಅದರದ ಪ್ರಾಡಕ್ಟ್ ಅಂದರೆ ಎನರ್ಜಿ, ಅಮೈನೋ ಆ್ಯಸಿಡ್, ಇವೆಲ್ಲ. ಪರ್ಟಿಕ್ಯುಲರ್ಲಿ ಫೋಟೋಸಿಂಥಸಿಸನ್ನು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ದೇ ಆರ್ ಮೂವ್ಡ್ ಫ್ರಮ್ ಲೀವ್ಸ್, ಅದನ್ನು ಲೀಫಿಂದ ಮೂವ್ ಮಾಡಿ, ವೇರ್ ದೇ ಆರ್ ಫಾರ್ಮ್ಡ್, ಎಲ್ಲಿ ಫಾರ್ಮ್ ಆಗುತ್ತೋ, ಟು ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್, ಬೇರೆ ಪಾರ್ಟ್ಸ್ಗೆ ಹೇಗೆ ಮೂವ್ ಆಗುತ್ತೆ. ಸೊ ಬೇಸಿಕ್ಲಿ ಏನು ಹೇಳ್ತಿದ್ದಾರೆ, ಲೀಫಲ್ಲಿ ಪ್ರೊಡ್ಯೂಸ್ ಆಗುವಂತಹ ಮೆಟೀರಿಯಲ್ಗಳು ಬೇರೆ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಗೆ ಹೇಗೆ ಹೋಗುತ್ತೆ ಅನ್ನೋದನ್ನು ಈ ಪಾರ್ಟಲ್ಲಿ ನೋಡೋಣ. ದಿಸ್ ಟ್ರಾನ್ಸ್ಪೋರ್ಟ್ ಆಫ್ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್, ಸಾಲ್ಯುಬಲ್ಸ್ ಅಂದರೆ ಅದು ನೀರಲ್ಲಿ ಕರಗತ್ತಂತೆ, ಆ ಪ್ರಾಡಕ್ಟನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ನಾವು ಟ್ರಾನ್ಸ್ಲೊಕೇಶನ್ ಅಂತ ಹೇಳ್ತೀವಿ. ದಿಸ್ ಇಸ್ ನೋನ್ ಆಸ್ ಟ್ರಾನ್ಸ್ಲೊಕೇಶನ್. ಇಟ್ ಅಕರ್ಸ್ ಇನ್ ದ ಪಾರ್ಟ್ ಆಫ್ ಅ ವ್ಯಾಸ್ಕ್ಯುಲಾರ್ ಟಿಶ್ಯೂ ನೋನ್ ಆಸ್ ಫ್ಲೋಯಮ್. ಫ್ಲೋಯಮ್ಮಲ್ಲಿ ಆಗುತ್ತೆ. ಅದು ವ್ಯಾಸ್ಕ್ಯುಲಾರ್ ಟಿಶ್ಯೂ ಅಂದರೆ ಅದರಲ್ಲಿ ಪೈಪ್ ಥರ ಇರುವಂಥ ಟಿಶ್ಯೂ, ಅದರಲ್ಲಾಗತ್ತೆ. ಬಿಸೈಡ್ಸ್ ಅ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್, ಅದನ್ನು ಬಿಟ್ಟು ಫ್ಲೋಯಮ್ ಆಲ್ಸೋ ಟ್ರಾನ್ಸ್ಪೋರ್ಟ್ಸ್ ಅಮೈನೋ ಆ್ಯಸಿಡ್ಸ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್.
ಅಮೈನೋ ಆ್ಯಸಿಡು ಮತ್ತು ಬೇರೆ ಸಬ್ಸ್ಟೆನ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಫೋಟೋಸಿಂಥಸಿಸಲ್ಲಿ ಏನೇನು ಪ್ರಾಡಕ್ಟ್ ಇದೆಯೋ ಅದು ಬಿಟ್ಟು ಅಮೈನೋ ಆ್ಯಸಿಡ್ ಮತ್ತು ಬೇರೆ ಸಬ್ಸ್ಟೆನ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ದೀಸ್ ಸಬ್ಸ್ಟೆನ್ಸಸ್ ಆರ್ ಎಸ್ಪೆಷಲಿ ಡೆಲಿವರ್ಡ್ ಟು ಸ್ಟೋರೇಜ್ ಆರ್ಗನ್ಸ್. ಇದನ್ನು ಸ್ಟೋರೇಜ್ ಆರ್ಗನ್ಸ್ಗೆ ಡೆಲಿವರ್ ಮಾಡ್ತೀವಿ. ಯಾವ ಆರ್ಗನ್ಸು? ರೂಟ್ಸ್, ಫ್ರೂಟ್ಸ್ ಆ್ಯಂಡ್ ಸೀಡ್ಸ್. ರೂಟು ಮತ್ತು ಫ್ರೂಟು ಮತ್ತು ಸೀಡ್. ಗಿಡ ಫ್ರೂಟಲ್ಲಿ ಸೀಡಲ್ಲಿ ಎನರ್ಜಿ ಸ್ಟೋರ್ ಮಾಡುತ್ತಲ್ಲ, ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಆ್ಯಂಡ್ ಟು ಗ್ರೋಯಿಂಗ್ ಆರ್ಗನ್ಸ್, ಎಲ್ಲಿ ಗ್ರೋ ಆಗ್ತಾ ಇದೆ ಆ ಆರ್ಗನ್ಸ್ಗೆ ಹೋಗುತ್ತೆ. ಸೊ ಫ್ಲೋಯಮ್ಮು ಅಲ್ಲಿ ಕಳಿಸುತ್ತೆ. ದ ಟ್ರಾನ್ಸ್ಲೊಕೇಶನ್ ಆಫ್ ಫುಡ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್ ಟೇಕ್ಸ್ ಪ್ಲೇಸ್ ಎಲ್ಲಾಗತ್ತೆ? ಟೇಕ್ಸ್ ಪ್ಲೇಸ್ ಇನ್ ಸೀವ್ ಟ್ಯೂಬ್ಸ್ with the help of adjacent companion cells both in upward and downward direction. ಒಂಥರ ಸೀವ್ ಟ್ಯೂಬ್ ಅಂತ ಇರುತ್ತಂತೆ. ಆ ಟ್ಯೂಬ್ ಪಕ್ಕ ಕಂಪ್ಯಾನಿಯನ್ ಸೆಲ್ ಅಂತ ಇರುತ್ತಂತೆ. ಆ ಕಂಪ್ಯಾನಿಯನ್ ಸೆಲ್ಲು ಟ್ಯೂಬು ಎರಡೂ ಸೇರಿ ಇದನ್ನು ಮೇಲೆ ಕೆಳಗೆ ಮೂವ್ ಮಾಡುತ್ತೆ. ಇದನ್ನು ನೋಡೋಕ್ಕೆ ಹೇಗಿದೆ ಅಂತ ನೋಡೋಣ. ಸೀವ್ ಟ್ಯೂಬ್ ಅಂದರೆ ಈ ಥರ ಇರುತ್ತೆ. ಸೀವ್ ಅಂದರೆ ಇಲ್ಲಿ ಚಿಕ್ಕ ಚಿಕ್ಕ ತೂತಿರುತ್ತೆ, ಇದೊಂದು ಟ್ಯೂಬು. ಪಕ್ಕ ಕಂಪ್ಯಾನಿಯನ್ ಸೆಲ್ ಹೀಗಿರುತ್ತೆ. ಸೊ ಸೀವ್ ಟ್ಯೂಬ್ ಅಂದರೆ ಏನು? ದ ಸೆಲ್ ದಟ್ ಹ್ಯಾವ್ ನೋ ನ್ಯೂಕ್ಲಿಯಸ್ ಇರಲ್ಲ. ದೇ ಆರ್ ಕನೆಕ್ಟೆಡ್ ಟು ಈಚ್ ಅದರ್ ಬೈ ದರ್ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಅಂದರೆ ದ ಲಿವಿಂಗ್ ಸಬ್ಸ್ಟೆನ್ಸ್ ಇನ್ಸೈಡ್ ಎ ಸೆಲ್. ಆಯಿತಾ? ಇದು ಸೀವ್ ಟ್ಯೂಬ್. ಕಂಪ್ಯಾನಿಯನ್ ಸೆಲ್ ಅಂದರೆ ಏನು? ಕಂಪ್ಯಾನಿಯನ್ ಸೆಲ್ ಅಂದರೆ ದ ಸೆಲ್ಸ್ ದಟ್ ಹೆಲ್ಪ್ ದ ಫ್ಲೋಯಮ್ ಟು ಟ್ರಾನ್ಸ್ಪೋರ್ಟ್ ಸಬ್ಸ್ಟೆನ್ಸಸ್ ಪ್ರೊವೈಡಿಂಗ್ ಎನರ್ಜಿ. ಸೊ ಇದು ಡೆಡ್ ಸೆಲ್ಸ್, ಅಂದರೆ ಇದರಲ್ಲಿ ನ್ಯೂಕ್ಲಿಯರ್ ಇರಲ್ಲ. ಸೊ ಆದ್ದರಿಂದ ಇಲ್ಲಿ ಎನರ್ಜಿ ಖರ್ಚು ಮಾಡೋಕ್ಕಾಗಲ್ಲ. ಕಂಪ್ಯಾನಿಯನ್ ಸೆಲ್ಸ್ ಒಳ್ಳೆ ಪಂಪ್ ಥರ ಮಾಡುತ್ತೆ, ಅದು ಎನರ್ಜಿ ಖರ್ಚು ಮಾಡಿ ಮೇಲೆ ಕೆಳಗೆ ಮೂವ್ ಮಾಡುತ್ತೆ. ಅನ್ಲೈಕ್ ಟ್ರಾನ್ಸ್ಪೋರ್ಟ್ ಇನ್ ಝೈಲಮ್ ವಿಚ್ ಕ್ಯಾನ್ ಬಿ ಲಾರ್ಜ್ಲಿ ಎಕ್ಸ್ಪ್ಲೈನ್ಡ್ ಬೈ ಫಿಸಿಕಲ್ ಫೋರ್ಸಸ್, ಝೈಲಮ್ಮು ಏನು ಎನರ್ಜಿ ಖರ್ಚಿಲ್ಲ, ಬರೀ ಅದ್ರ ಪಾಡಿಗೆ ಫಿಸಿಕಲ್ ಫೋರ್ಸಸ್, ಆಸ್ಮೋಸಿಸ್, ಡಿಫ್ಯೂಷನ್ ಇದ್ರ ಮೂಲಕನೇ ಆಗುತ್ತೆ. ದ ಟ್ರಾನ್ಸ್ಲೊಕೇಶನ್ ಇನ್ ಫ್ಲೋಯಮ್ ಇಸ್ ಅಚೀವ್ಡ್ ಬೈ ಯುಟಿಲೈಸಿಂಗ್. ಟ್ರಾನ್ಸ್ಲೊಕೇಶನ್ನು ಅಚೀವ್ಡ್ ಬೈ ಯುಟಿಲೈಸಿಂಗ್. ಏನು ಯುಟಿಲೈಸ್ ಮಾಡ್ಕೊಂಡಾಗುತ್ತೆ ನೋಡೋಣ. ಯುಟಿಲೈಸಿಂಗ್ ಎನರ್ಜಿ ಯೂಸ್ ಮಾಡ್ಕೊಂಡಾಗುತ್ತೆ. ಮೆಟೀರಿಯಲ್ಸ್ ಲೈಕ್ ಸುಕ್ರೋಸ್, ಗಿಡ ಪ್ರೊಡ್ಯೂಸ್ ಮಾಡೋದು ಮೇನ್ಲಿ ಸುಕ್ರೋಸ್, ಶುಗರ್, ಅದಕ್ಕೆ ಸುಕ್ರೋಸ್ ಅಂತ ಹೇಳ್ತೀವಿ. ಇಟ್ ಈಸ್ ಟ್ರಾನ್ಸ್ಫರ್ಡ್ ಇಂಟು ಫ್ಲೋಯಮ್ ಟಿಶ್ಯೂ ಯೂಸಿಂಗ್ ಎನರ್ಜಿ ಫ್ರಮ್ ATP. ಸೊ ಸುಕ್ರೋಸು ಪ್ರೊಡ್ಯೂಸ್ ಆಗುತ್ತಲ್ವ ಎಲೆಗಳಲ್ಲಿ, ಅದನ್ನು ಟ್ರಾನ್ಸ್ಫರ್ ಮಾಡೋದು ಹೇಗೆ? ಫ್ಲೋಯಮ್ ಟಿಶ್ಯೂ, ಫ್ಲೋಯಮ್ ಪೈಪಿಗೆ ತಳ್ಳೋದು ATP ಅಂದರೆ ನಮ್ಮ ಎನರ್ಜಿ ಒಂಥರ ಕರೆನ್ಸಿ, ಅದನ್ನು ಯೂಸ್ ಮಾಡಿಕೊಂಡು ತಳ್ಳುತ್ತೆ ಕಂಪ್ಯಾನಿಯನ್ ಸೆಲ್. ದಿಸ್ ಇನ್ಕ್ರೀಸಸ್ ದ ಆಸ್ಮೋಟಿಕ್ ಪ್ರೆಷರ್ ಆಫ್ ದ ಟಿಶ್ಯೂ ಕಾಸಿಂಗ್ ವಾಟರ್ ಟು ಮೂವ್ ಟು ಇಟ್. ಸುಕ್ರೋಸ್ ಪೈಪಿಗೆ ತಳ್ಳಿದಾಗ ಆ ಪೈಪಲ್ಲಿ ಸುಕ್ರೋಸಿನ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಆವಾಗ ನೀರು ಬೇರೆ ಕಡೆಯಿಂದ ಆ ಪೈಪ್ ಒಳಗೆ ಬರುತ್ತೆ. ಇದು ಆಸ್ಮೋಸಿಸ್, ಆವಾಗಲೇ ನೋಡ್ತೀವಲ್ಲ ಆಸ್ಮೋಸಿಸ್. ದಿಸ್ ಪ್ರೆಷರ್ ಮೂವ್ಸ್ ದ ಮೆಟೀರಿಯಲ್ ಇನ್ ಟು ದ ಫ್ಲೋಯಮ್ ಟು ಟಿಶ್ಯೂಸ್ ವಿಚ್ ಹ್ಯಾವ್ ಲೆಸ್ ಪ್ರೆಷರ್. ಸೊ ಒಂದ್ಸಲ ನೀರು ತುಂಬಿಕೊಂಡಾಗ ಅದು ಏನು ಮಾಡುತ್ತೆ, ಮೆಟೀರಿಯಲ್ಲು ಮತ್ತು ನೀರು ಎರಡು ಎಲ್ಲಿ ಕಮ್ಮಿ ಪ್ರೆಷರ್ ಇದೆಯೋ ಅಲ್ಲಿ ಮೂವ್ ಆಗುತ್ತೆ. ದಿಸ್ ಅಲೌಸ್ ದ ಫ್ಲೋಯಮ್ ಟು ಮೂವ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಪ್ಲ್ಯಾಂಟ್ ನೀಡ್ ಪ್ರಕಾರ ಅದು ಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಸ್ಪ್ರಿಂಗ್ ಶುಗರ್ ಸ್ಟೋರ್ಡ್ ಇನ್ ರೂಟಲ್ಲಿರುವಂಥ ಶುಗರು, ಆರ್ ಸ್ಟೆಮ್ ಟಿಶ್ಯೂ, ಸ್ಟೆಮ್ ಮತ್ತು ರೂಟಲ್ಲಿರುವಂಥ ಶುಗರು ವುಡ್ ಬಿ ಟ್ರಾನ್ಸ್ಪೋರ್ಟೆಡ್ ಟು ದ ಬಡ್ಸ್ which need energy to grow. So this is how transportation works. So mainly transportation is about xylem and phloem. So ನೋಡೋಣ ಇಲ್ಲಿ, what are the components of transport system in a highly organized, the xylem and the phloem? How are water and minerals transported in plants? That is via xylem. How is food transported in plants? That is via phloem. ಮುಂದಿನ ವಿಡಿಯೋಲಿ ಬೇರೆ ಪಾರ್ಟನ್ನು ಓದೋಣ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ, ಅಥವಾ ಇನ್ನೇನಾದರೂ ರಿಕ್ವೆಸ್ಟ್ ಇದ್ದರೆ ಅದು ಕಮೆಂಟಲ್ಲಿ ಹಾಕಿ, ಆದರೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಸೂನ್ ವಿತ್ ಅ ನ್ಯೂ ವಿಡಿಯೋ. ಬಾಯ್.